ನಮಸ್ಕಾರ ಟಿವಿ2ಗೆ ಸ್ವಾಗತ. ಮೊಯ್ನಿನ್ ಅಂತ ಹೇಳಿ ಅವರು ಚಿತ್ರದುರ್ಗ ಜಿಲ್ಲಾಧ್ಯಕ್ಷರು. ಅವರು ತುಂಬಾ ವರ್ಷದಿಂದ ಕಾರ್ಮಿಕ ಘಟಕದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಹಾಗೂ ಎಲ್ಲಾ ರೀತಿಯಲ್ಲೂ ಸಂಘಟನೆಯಲ್ಲಿ ಹಾಗೂ ಏನು ನಮ್ಮ ಕಾರ್ಮಿಕ ಇಲಾಖೆನಲ್ಲಿರೋ ಸವಲತ್ತುಗಳನ್ನ ಕೊಡಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಕಾರ್ಮಿಕ ಘಟಕದಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಏನು ಅಲ್ಲಿರುವಂತಹ ಕಾರ್ಮಿಕರಿಗೆ ಸ್ಪಂದಿಸದಿರ್ಬೋದು, ಅದನ್ನೆಲ್ಲರೂ ತುಂಬಾ ಕ್ರಿಯಾಶೀಲವಾಗಿದ್ದಾರೆ. ಅವ್ರಿಗೂ ಸಹ ನಾವು ಸನ್ಮಾನವನ್ನ ಮಾಡ್ತಾ ಇದೀವಿ. ದಯವಿಟ್ಟು ಬೇರೆ ಯಾರು ಅನ್ಯತ ತಿಳಿಯಬೇಡಿ. ಇಲ್ಲಿ ಏನಂತ ಹೇಳಿದ್ರೆ, ನೀವು ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ, ಉತ್ತಮರಲ್ಲಿ ಉತ್ತಮರನ್ನ ನಾವು 10 ಜನ ಹುಡುಕ್ಬೇಕಾಗಿತ್ತು. ಆ ಉದ್ದೇಶದಿಂದ ನಾವು 10 ಜನ ಸೆಲೆಕ್ಟ್ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ನಿಮಗೂ ಸಹ ಅವಕಾಶ ಸಿಗುತ್ತೆ. ಹಾಗಾಗಿ ನಾವು ಕಾರ್ಮಿಕ ಸಂಘಟನೆಯನ್ನ ನಾವು ಬಲಪಡಿಸೋಣ ಅಂತ ಈ ಕಾಂಗ್ರೆಸ್ ಪಕ್ಷ ಇದೆ ಅಂತಕ್ಕಂಥದನ್ನ ಹೇಳಲಿಕ್ಕೆ ಇವತ್ತು ಮಕ್ಕಳಿಗೆ ಸನ್ಮಾನ ಮಾಡ್ತಕ್ಕಂಥ ಕುಶಾಮಿರವರಿಗೆ ಮತ್ತು ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇಡೀ ಕಾರ್ಮಿಕ ವರ್ಗದವರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ರಾಮನಗರ ಪುಟ್ಟರಾಜು ಅವರು, ಬೆಂಗಳೂರು ಸೌತ್ ಸತ್ಯನಾರಾಯಣ ಅವರು, ಇದಕ್ಕೆಲ್ಲ ಕಾರಣ ನಮ್ಮ ಪಕ್ಷ. ಮೊದಲಾಗಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಪಾರ್ಟಿ ಇವತ್ತು ಕೊನೆ ಮಟ್ಟದ ಕಾರ್ಯಕರ್ತನು ಕೂಡ ಇವತ್ತು ಗುರುಸಿ ಏನಾದ್ರು ಪ್ರಶಸ್ತಿ ಕೊಟ್ಟಿದೆ ಅಂದ್ರೆ ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಕಾರಣ ಅಂತ ಹೇಳಕ್ ಹೇಳ್ತೀನಿ. ಮೊದಲನೇದಾಗಿ ನಮ್ಮ ಹಾವೇರಿ ಜಿಲ್ಲಾಧ್ಯಕ್ಷ ಸಂಜೀವಣ್ಣ ನೆರ್ಲಿಗೆ ಅವರು ಇರ್ಬೋದು, ನಮ್ಮ ಶಾಸಕರಾದಂತ ಯು ಬಣಕಾರ್ ಸಾಹೇಬ್ರು ಇರ್ಬೋದು, ಪ್ರಕಾಶ್ ಕೊಡವಾಡ ಸಾಹೇಬ್ರು ಇರ್ಬೋದು, ಅದೇ ರೀತಿ ನಮ್ಮ ಶಿವಣ್ಣ ಸಾಹೇಬ್ರು ಇರ್ಬೋದು, ಮಾನ್ಯ ಸಾಹೇಬ್ರು ಇರ್ಬೋದು, ಯಾಶಕರ್ ಪಠಾಣ್ ಅವರು ಇರ್ಬೋದು, ರುದ್ರಪ್ಪ ಲಮಣಿ ಸಾಹೇಬ್ರು ಇರ್ಬೋದು. ಆಮೇಲೆ ಅಲ್ಲಿರುವಂತ ಎಲ್ಲಾ ಲೀಡರ್ಗಳು ಆ ಸಹಕಾರದಿಂದ ಇವತ್ತು ಏನಾದ್ರು ನನಗೆ ಈ ವಾರ್ಡ್ ಕೊಟ್ಟಿದ್ದಾರೆ ಪುಟ್ಟಸ್ವಾಮಿಗೌಡರು ಅಂದ್ರೆ, ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬ್ರು ಏನಾದ್ರು ಕೊಟ್ಟಿದ್ದಾರೆ ಅಂದ್ರೆ ಇದಕ್ಕೆಲ್ಲ ನಮ್ಮ ಹಾವೇರಿಯ ಲೀಡರ್ಗಳ ಕಾರಣ. ಅದ್ರ ಮುಖ್ಯ ನನ್ನ ಬ್ಲಾಕ್ ಅಧ್ಯಕ್ಷರುಗಳು, ವಾರ್ಡ್ ಅಧ್ಯಕ್ಷರುಗಳು, ಗ್ರಾಮ ಮಟ್ಟದ ಅಧ್ಯಕ್ಷರುಗಳು, ಅದೇ ರೀತಿ ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳು, ಅದೇ ರೀತಿ ಸ್ಟೇಟ್ ಕಮಿಟಿಯ ಎಲ್ಲರೂ ಕೂಡ ಸಹಕಾರದಿಂದ ನಾನು ಇಷ್ಟೊಂದು ಕೆಲಸ ಕಾರ್ಯಗಳನ್ನ ಮಾಡಕ್ ಸಾಧ್ಯ ಆಗಿದೆ. ಹಾಗಾಗಿ ನಾನು ಪಾರ್ಟಿಗೆ ಯಾವತ್ತೂ ಋಣಿಯಾಗಿರ್ತೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.